ಎಲ್ರಿಗೂ ನಮಸ್ಕಾರ. ತ್ರಿಲೋಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಬೆ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ತೋರಿಸ್ತಾ ಇರೋಂಥ ಗ್ಲಾಸಲ್ಲಿ ತೊಗರಿಬೇಳೆ, ಕಡಲೆಬೇಳೆ ಹಾಗೂ ಹೆಸರು ಬೇಳೆನ ನೆನೆ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು ಪ್ಲೇಟ್ನಲ್ಲಿ 4 ಮೆಣಸಿನ್ಕಾಯಿ, 4 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ ಲವಂಗ ಹಾಗೆ ಅರಿಶಿಣನ ಇಟ್ಕೊಂಡಿದ್ದೀನಿ. ಈ ಎಲ್ಲ ಐಟಮ್ಸ್ಗಳನ್ನು ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೆನೆಸಿರುವಂಥ ಬೇಳೆಗಳು ತೊಗರಿಬೇಳೆ, ಕಡಲೆಬೇಳೆ ಹಾಗೆ ಹೆಸರು ಬೇಳೆಯನ್ನು ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ನಾನು ಅದನ್ನು ಮಿಕ್ಸಿಯನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಈ ಪೇಸ್ಟನ್ನು ನಾನಿವಾಗ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು 1 ಬೌಲಷ್ಟು ಈರುಳ್ಳಿ, 1 ಬೌಲಷ್ಟು ಚಿಕ್ಕದಾಗಿ ಹಚ್ಚಿರುವಂಥ ಕಾಯಿ ಹಾಗೆ 1 ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚಪಾತಿ ಹಿಟ್ಟಿನದಕ್ಕೆ ನಾವು ಈ ಥರ ಕಲಿಸ್ಕೋಬೇಕು. ಕಲಿಸಿದ ನಂತರ ನಾವು ಇಡ್ಲಿ ಪಾತ್ರೆಯನ್ನು ತಗೊಂಡು ಹಬೆ ಅಂದರೆ ಸ್ಟೀಮನ್ನು ಕೊಡಬೇಕು. ಸುಮಾರು 5ರಿಂದ 10 ನಿಮಿಷದವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇಲ್ಲಿ ಒಂದು ಸ್ಮಾಲ್ ಟಿಪ್ ಅಂತಲೇ ಅನ್ಕೋಬೋದು. ನಾನಿಲ್ಲಿ ಒಂದು ಕಡ್ಡಿಯನ್ನು ತಗೊಂಡಿದ್ದೀನಿ. ಅದರಿಂದ ನಾನು ಈ ಹಬೆ ಉಂಡೆ ನಾನು ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅದು ಬೆಂದಿದೆಯಾ ಇಲ್ವಾ ಅಂತ ಈ ರೀತಿಯಾಗಿ ನೋಡ್ತಾ ಇದ್ದೀನಿ. ಇವಾಗ ಆ ಸ್ಟಿಕ್ ಮೇಲೆ ಅಥವಾ ಆ ಕಡ್ಡಿ ಮೇಲೆ ಹಬೆ ಉಂಡೆ ಅಂಟುತ್ತಾ ಇದೆ ಅಂತ ಹೇಳಿದ್ರೆ ಅದು ಬೆಂದಿಲ್ಲ. ಇನ್ನೂ 2ರಿಂದ 3 ನಿಮಿಷ ಬೇಯಿಸಬೇಕು ಅಂತ. ಕಂಪ್ಲೀಟಾಗಿ ಹಬೆ ಉಂಡೆ ಬೆಂದು ಇವಾಗ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದಂತಹ ಹಬೆ ಉಂಡೆ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.